ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಪ್ಲ್ಯಾನ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಪ್ಲ್ಯಾನ್ ಸೈಜ್ ಹೇಳಿ ಆ ರೀತಿ ಪ್ಲ್ಯಾನ್ ಹಾಕಿಕೊಡ್ರಿ ಅಂತ ಕೇಳಿದ್ರೆ, ಸೊ ಆ ಪ್ಲ್ಯಾನ್ ನಾನು ಹಾಕಿರ್ತೀನಿ. ಯಾವ ರೀತಿ ಸೈಜ್ ಮತ್ತು ಯಾವ ರೀತಿ ಪ್ಲ್ಯಾನ್ ಅನ್ನೋದು ಪ್ಲ್ಯಾನ್ ಒಳಗೆ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಹಾಯ್, ವೆಲ್ಕಮ್ ಟು ದ ಪ್ಲ್ಯಾನ್. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇವತ್ತು ಒಂದು ಸೈಜ್ ಮೆನ್ಷನ್ ಮಾಡಿದ್ರೆ ಆ ರೀತಿ ಪ್ಲ್ಯಾನ್ ಹಾಕಿಕೊಡ್ರಿ ಅಂತ ಕೇಳಿದ್ರೆ, ಯಾವ ರೀತಿ ಅಂದರೆ ನಮ್ದು ಪೂರ್ವ ಪಶ್ಚಿಮ ಎಷ್ಟೈತೆ ಅಂದ್ರೆ 23.5 ಫೀಟ್ ನಮ್ದು ಐತಿ, ಅಂದ್ರೆ ಉದ್ದಕ್ಕೆ 23.5 ಫೀಟ್. ಅದೇ ರೀತಿ ಉತ್ತರ ದಕ್ಷಿಣ ಅಂದ್ರೆ ಅಗಲಕ್ಕೆ 29.5 ಫೀಟ್ ಐತಿ ಅಂತ ಹೇಳಿದ್ರೆ, ಸೊ ಆಮೇಲೆ ಮುಂದ್ಗಡೆ ಪೂರ್ವ ದಿಕ್ಕಿಗೆ 9 ಮೀಟರ್ ರೋಡ್ ಐತೆ ಅಂತ ಹೇಳಿದ್ರೆ ಆ ಸೈಜಿಗೆ ಪ್ಲಾನ್ ಹಾಕಿಕೊಡ್ರಿ ಅಂತ ಕೇಳಿದ್ರೆ, ಸೊ ಇದನ್ನ ನಾನು ಇಲ್ಲಿ ಹಾಕಿರ್ತೀನಿ. ಪ್ಲಾನ್ ಯಾವ ರೀತಿ ಪ್ಲಾನ್ ಮಾಡೇನೆ ಅನ್ನೋದು ನೋಡ್ಕೊಂಬರೋಣ. ಫಸ್ಟ್ ಒಂದ್ಸಲ ಪ್ಲಾನ್ ನೋಡ್ರಿ, ನಾನು ನೆಕ್ಸ್ಟ್ ಝೂಮ್ ಮಾಡ್ತೀನಿ. ಸೊ ನಾ ಈಗ ಝೂಮ್ ಮಾಡತ್ತಿರ್ತೀನಿ. ನಮ್ದು ಇದು 9 ಮೀಟರ್ ರೋಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೇ ನಮ್ದು ಮೇನ್ ಗೇಟ್ ಇರ್ತೈತಿ. ಸೊ ಇದು ಗೇಟ್ ಯಾವ ಕಡೆ ಐತೆ ಅಂದ್ರೆ ನಮ್ದು ಈಸ್ಟ್ ಸೈಡ್ ಅಂದ್ರೆ ಪೂರ್ವಕ್ಕೆ ಇಲ್ಲೇ ಗೇಟ್ ಆಗಿರುತ್ತೆ. ನಾವು ಗೇಟಿಂದ ಒಳಗಡೆ ಬಂದ ಕೂಡಲೇ ಇಲ್ಲೇ ನಾವು ಒಂದು ಪ್ಯಾಸೇಜ್ ಬಿಟ್ಕೊಂಡಿರ್ತೀವಿ. ಈ ಪ್ಯಾಸೇಜ್ ಬಿಡ್ತು ಎಷ್ಟೈತೆ ಅಂದ್ರೆ ನಮ್ದು ಇಲ್ಲಿಂದ ಇಲ್ಲಿಗೆ 5 ಫೀಟ್ ನಮ್ಗೆ ಪ್ಯಾಸೇಜ್ ಇಲ್ಲೇ ಸಿಗುತ್ತೆ. ಸೊ ಇಲ್ಲೇ ನಾವು ಪ್ಯಾಸೇಜ್ ಒಳಗೆ ಏನು ಮಾಡಿರ್ತೀವಿ ಅಂದ್ರೆ ಇಲ್ಲೇ ನಾವು ಸ್ಟೇರ್ಕೇಸನ್ನು ಪ್ರೊವೈಡ್ ಮಾಡಿರ್ತೀವಿ. ಸ್ಟೇರ್ಕೇಸ್ ನಮ್ಗೆ ಇಲ್ಲಿಂದ ಮೇಲ್ಗಡೆ ಹೋಗಿ ಇದು ನಮ್ದು ಲ್ಯಾಂಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೇ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಷನ್ ಮಾಡಿಕೊಂಡು ನಾವು ಮೇಲ್ಗಡೆ ಹೋಗ್ತೀವಿ. ಸೊ ಇಲ್ಲಿ ನಮ್ದು ಟೆರೆಸ್ ಬರುತ್ತೆ ಮೇಲ್ಗಡೆ. ನೆಕ್ಸ್ಟ್ ನಾವು ಇಳಿಯಬೇಕಾದ್ರೆ ರೊಟೇಷನ್ ಈ ಕಡೆಯಿಂದ ಬಂದು ನೆಕ್ಸ್ಟ್ ಈ ಕಡೆ ಕೆಳಗೆ ಇಳಿದಾಗ ನಾವು ಯಾವ ಕಡೆ ಫೇಸ್ ಮಾಡಿರ್ತೀವಿ ಅಂದ್ರೆ ನಾರ್ತ್ ಸೈಡ್ ಫೇಸ್ ಮಾಡಿರ್ತೀವಿ. ಸೊ ನಾವು ಇಳಿಯುವಾಗ ಯಾವಾಗಲೂ ಐದರ್ ನಾರ್ತ್ ಸೈಡ್ ಫೇಸ್ ಮಾಡಿರ್ಬೇಕು ಅಥವಾ ಈಸ್ಟ್ ಸೈಡ್ ಫೇಸ್ ಮಾಡಿ ಇಳಿಬೇಕು ವಾಸ್ತು ಪ್ರಕಾರ. ಸೊ ಇಲ್ಲಿ ನಾವು ನಾರ್ತ್ ಸೈಡ್ ಫೇಸ್ ಮಾಡಿ ಇಳೋದ್ರಿಂದ ಇದು ನಮ್ದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇಲ್ಲೇ ಒಳಗಡೆ ಬಂದ್ರೆ ಇದು ನಮ್ದು ಮೇನ್ ಡೋರ್ ಆಗಿರುತ್ತೆ. ಇದು MD ಅಂತೇಳಿ ಮೆನ್ಷನ್ ಮಾಡಿರ್ತೀನಿ ಇಲ್ಲೇ. ಇದು ಮೇನ್ ಡೋರ್, M ಅಂದ್ರೆ ಮೇನ್, D ಅಂದ್ರೆ ಡೋರ್. ಇಲ್ಲಿಂದ ಒಳಗಡೆ ಬಂದ್ರೆ ನಮ್ದು ಇಲ್ಲೊಂದು ದೊಡ್ಡದಾಗಿರೋಂಥ ಲಿವಿಂಗ್ ರೂಮ್ ಅನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಲಿವಿಂಗ್ ರೂಮ್ ಸೈಜ್ ಎಷ್ಟೈತಿ ಅಂತ ಕೇಳಿದ್ರೆ ಇದು ನಮ್ದು 13.5 ಫೀಟ್ ಇಲ್ಲೇ ಅಗಲಕ್ಕೆ ಸಿಗುತ್ತೆ, 12 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಸೊ ಇದು ನಮ್ದು ಸ್ಪೇಷಿಯಸ್ ಆಗಿರುವಂಥ ಲಿವಿಂಗ್ ರೂಮ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲೇ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ನಾವಿಲ್ಲೇ ಕಿಚನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಸೈಜ್ ಎಷ್ಟೈತೆ ಅಂದ್ರೆ 6.5 ಫೀಟ್ ಅಗಲ, 6.5 ಫೀಟ್ ನಮ್ಗೆ ಇಲ್ಲಿ ಉದ್ದಕ್ಕೆ ಸಿಗುತ್ತೆ ಕಿಚನ್. ಇದೊಂದು ಮೀಡಿಯಂ ಸೈಜ್ ಕಿಚನ್ ಆಗಿರುತ್ತೆ. ಇದು ಡಾರ್ಕ್ ಕಲರ್ ಇಲ್ಲಿ ಪರ್ಪಲ್ ಕಲರ್ ಏನೈತಲ್ಲ ಇದು ನಮ್ದು ಕಿಚನ್ ಕಟ್ಟಿಯಾಗಿರುತ್ತೆ, ಎಲ್ ಶೇಪ್. ಸೊ ನಾವಿಲ್ಲೇ ಗ್ಯಾಸ್ ಇಟ್ಕೋಬಹುದು, ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ಆಗ್ನೇಯ ದಿಕ್ಕೊಳಗೆ ಇಲ್ಲಿ ನಾವು ಗ್ಯಾಸ್ ಇಟ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಒಂದು ಸಿಂಕ್ ನ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಫ್ರಿಜ್ ನ ಇಲ್ಲಿ ನಾವು ಪ್ಲೇಸ್ ಮಾಡ್ಕೋಬಹುದು. ಸೊ ಇದು ನಮ್ದು ಕಿಚನ್ ಒಂದು ಕಂಪ್ಲೀಟ್ ಸೆಟಪ್ ಆದಂಗೆ ಆಗ್ತಿತ್ತು ಅವಾಗ. ನೆಕ್ಸ್ಟ್ ಈ ವಾಲ್ ಒಳಗೆ ನಾವು ಬೇಕಂದ್ರೆ ಇಲ್ಲೇ ವಾಟರ್ ಪ್ಯೂರಿಫೈಯರ್ ನಾವು ಕುಂದ್ರಿಸ್ಕೊಂಡ್ರೆ ಅದ್ರದ್ದು ವೇಸ್ಟ್ ವಾಟರ್ ನಾವಿಲ್ಲೇ ಸಿಂಕಿಗೆ ಬಿಡಬಹುದು. ನೆಕ್ಸ್ಟ್ ನಾವಿಲ್ಲೇ ಈ ವಾಲ್ ಅಂದ್ರೆ ಈ ವಾಲ್ ಒಳಗೆ ನಮ್ದು ಇಲ್ಲಿ ಒಂದು ಸೆಲ್ಫ್ ಕೂಡ ನಾವು ಮಾಡ್ಕೋಬಹುದು. ಸೊ ಇದು ನಮ್ದು ಕಂಪ್ಲೀಟ್ ಕಿಚನ್ ಅವಾಗ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ನಾವಿಲ್ಲೇ ಕಿಚನ್ ಒಳಗೆ ಒಂದು ಪೂಜಾ ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಪೂಜಾ ರೂಮ್ ಸೈಜ್ ನೋಡೋದಾದ್ರೆ 3 ಫೀಟ್ ನಮ್ಗೆ ಅಗಲಕ್ಕೆ ಐತಿ, 3.5 ಫೀಟ್ ನಮ್ಗೆ ಇಲ್ಲೇ ಉದ್ದದ ಪೂಜಾ ರೂಮ್ ಐತಿ. ಇದೊಂದು ಕೂಡ ಮೀಡಿಯಂ ಸೈಜ್ ಪೂಜಾ ರೂಮ್ ನಮ್ಗೆ ಇಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪೂಜಾ ರೂಮ್ ಇಂದ ಹೊರಗಡೆ ಬಂದ್ರೆ ನಾವು ಅಡಿಗೆ ಮನೆಯಿಂದ ಹೊರಗಡೆ ಬಂದ್ರೆ ಇಲ್ಲಿ ನೆಕ್ಸ್ಟ್ ನಮ್ದು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಮಾಸ್ಟರ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡಬಹುದು ಸೌತ್ ಸೈಡ್ ನಾವು ತಲೆ ಮಾಡತ್ತೀವಿ ಇಲ್ಲೇ, ಅಂದ್ರೆ ಬೆಡ್ ಹಾಕೇವಿ. ಸೌತ್ ಸೈಡ್ ತಲೆ ಮಾಡಿ ಮಕ್ಕೊಂಡ್ರೆ ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರ್ತೈತಿ. ಸೊ ಇದು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಈ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ನಮ್ಗೆ 10 ಫೀಟ್ ಅಗಲಕ್ಕೆ ಐತಿ, 9.5 ಫೀಟ್ ಇಲ್ಲೇ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಆಮೇಲೆ ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ಏನ್ ಮಾಡಿರ್ತೀವಿ ಅಂದ್ರೆ ಒಂದು ಬಾತ್ರೂಮ್ ಸಪರೇಟ್ ಕೊಟ್ಟಿರ್ತೀವಿ, ಆಮೇಲೆ ಟಾಯ್ಲೆಟ್ ಸಪರೇಟ್ ಕೊಟ್ಟಿರ್ತೀವಿ. ಬಾತ್ರೂಮ್ ಸೈಜ್ ನೋಡೋದಾದ್ರೆ ನಾವು 4 ಫೀಟ್ ಬೈ 4 ಫೀಟ್ ಅಂದ್ರೆ 4 ಫೀಟ್ ಅಗಲ 4 ಫೀಟ್ ಉದ್ದ ನಮ್ಗೆ ಇಲ್ಲೇ ಬಾತ್ರೂಮ್ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಒಂದು 3 ಫೀಟ್ ಇಲ್ಲಿಂದ ಇಲ್ಲಿಗೆ ಫ್ರೀ ಪ್ಲೇಸ್ ಇಲ್ಲಿ ಬಿಟ್ಟಿರ್ತೀವಿ. ಸೊ ಈ ಫ್ರೀ ಸ್ಪೇಸ್ ಒಳಗೆ ನಾವು ಇಲ್ಲೊಂದು ಸಿಂಕ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಟಾಯ್ಲೆಟ್ ನಾವು ನಾರ್ತ್ ವೆಸ್ಟ್ ಕಾರ್ನರ್ ಅಂದ್ರೆ ಇಲ್ಲೇ ನಾವು ಟಾಯ್ಲೆಟ್ ಸೀಟ್ನ ಪ್ಲೇಸ್ ಮಾಡಿರ್ತೀವಿ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ. ಸೊ ಅಗೇನ್ ನಾವು ಇಲ್ಲೇ ಟಾಯ್ಲೆಟ್ನ ಯಾವ ಕಡೆ ಫೇಸ್ ಮಾಡ್ಬೇಕಂದ್ರೆ ಐದರ್ ಸೌತ್ ಸೈಡ್ ನಾವು ಫೇಸ್ ಮಾಡ್ಬೇಕು ಅಥವಾ ನಾರ್ತ್ ಸೈಡ್ ನಾವು ಫೇಸ್ ಮಾಡ್ಬೇಕು. ಯಾವ ರೀತಿಪ್ಪ ಅಂದ್ರೆ ನಾವು ಇಲ್ಲೇ ಕಮೋಡ್ ಮೇಲೆ ಕುಂತಾಗ ಐದರ್ ನಾವು ಸೌತ್ ಕಡೆ ನೋಡ್ತಿರ್ಬೇಕು ಅಥವಾ ನಾರ್ತ್ ಕಡೆ ನೋಡ್ತಿರ್ಬೇಕು. ಇಲ್ಲೇ ನಾವು ಈ ಕಮೋಡ್ ಮೇಲೆ ಕುಂತಾಗ ಸೌತ್ ಫೇಸಿಂಗ್ ನಾವು ಮಾಡಿ ಕೊಡೋದ್ರಿಂದ ಇದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ನೆಕ್ಸ್ಟ್ ನಾವಿಲ್ಲೇ ಏನ್ ನೋಡ್ಬೋದು ಅಂದ್ರೆ ಒಂದ್ಸಲ ಜೂಮ್ ಔಟ್ ಮಾಡ್ತೀನಿ ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ. ಇಲ್ಲೇ ನೋಡ್ಬೋದು ನೀವು ಹಿಂದ್ಗಡೆ ಏನು ನಾವು ಕಾಂಪೌಂಡ್ ಪ್ರೊವೈಡ್ ಮಾಡಿರ್ತೀವಲ್ಲ ಅದನ್ನ ನಾವು ಇಲ್ಲೇ ಮನೆ ವಾಲ್ ಆಗಿ ಕೂಡ ಪ್ರೊವೈಡ್ ಕೊಟ್ಟಿರ್ತೀವಿ. ಅದನ್ನ ಸೇಮ್ ವಾಲಕ್ ನಾವು ಇಲ್ಲೇ ಮನಿ ವಾಲ್ ಅಂತ ಕೊಟ್ಟಿರ್ತೀವಿ. ಆ ಕಾರಣಕ್ಕಾಗಿ ನಾವಿಲ್ಲೇ ಯಾವುದೇ ರೀತಿ ವಿಂಡೋ ಆಗಲಿ ವೆಂಟಿಲೇಷನ್ ಆಗಲಿ ಪ್ರೊವೈಡ್ ಮಾಡಿರೋದಿಲ್ಲ. ಟಾಯ್ಲೆಟಿಗೆ ನಾವು ಇಲ್ಲೇ ಈ ಸೈಡ್ ಅಂದ್ರೆ ನಾರ್ತ್ ಸೈಡ್ ನಾವು ವಿಂಡೋ ಪ್ರೊವೈಡ್ ಮಾಡಿರ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಹಿಂದೆ
ಆಫ್ಸೆಟ್ ಬಿಟ್ಟಿರ್ತೀವಿ. ಎಷ್ಟು ಬಿಟ್ಟಿರ್ತೀವಿ ಸೆಟ್ ಬ್ಯಾಕ್ ಇಲ್ಲ ಅಂತಂದ್ರೆ 1.5 ಫೀಟ್ ನಾವು ಇಲ್ಲಿ ಜಾಗ ಬಿಟ್ಟಿರ್ತೀವಿ. ಇದು ನಮ್ದು ಕಾಂಪೌಂಡ್ ವಾಲ್ ಆಗಿರುತ್ತೆ, ಇದು ನಮ್ದು ಮನಿ ವಾಲ್ ಆಗಿರುತ್ತೆ. ಸೊ ಇವೆರಡರ ಮಧ್ಯೆ ನಮ್ಗೆ ಜಾಗ ಎಷ್ಟು ಸಿಗುತ್ತೆ ಅಂದ್ರೆ 1.5 ಫೀಟ್ ನಮ್ಗೆ ಇಲ್ಲೇ ಜಾಗ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಇಲ್ಲಿ ಒಂದು ವೆಂಟಿಲೇಷನ್ ಕೊಡಕ್ಕೆ ಸಾಧ್ಯ ಆಗೈತೆ ನಮ್ಗೆ. ನೆಕ್ಸ್ಟ್ ನಾವಿಲ್ಲೇ ನೋಡೋದಾದ್ರೆ ಲಿವಿಂಗ್ ರೂಮ್ಗೆ ಕೂಡ ನಾವಿಲ್ಲಿ ಒಂದು ವಿಂಡೋನ ಪ್ರೊವೈಡ್ ಮಾಡಿರ್ತೀವಿ. ಅಗೇನ್ ಇಲ್ಲೇ ನಾವು ಈಸ್ಟ್ ಸೈಡ್ ಕೂಡ ವಿಂಡೋ ಪ್ರೊವೈಡ್ ಮಾಡಿರ್ತೀವಿ. ಅದೇ ರೀತಿ ಕಿಚನ್ಗೆ ಕೂಡ 2 ವಿಂಡೋನ ನಾವು ಕ್ರಾಸ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿರ್ತೀವಿ. ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲೇ ಒಂದು ಪ್ರೊವೈಡ್ ಮಾಡಿರ್ತೀವಿ. ಯಾಕಂದ್ರೆ ಆಗಲೇ ಹೇಳ್ದಂಗೆ ನಾ ಇಲ್ಲೇ ಕಾಂಪೌಂಡ್ ಮತ್ತು ಮನೆಯದು 2 ಸೇಮ್ ವಾಲ್ ನಮ್ದು ಇಲ್ಲೇ ಆಗಿರುತ್ತೆ. ಇದನ್ನ ನಾವು 9 ಇಂಚ್ ವಾಲ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲೇ ನಮ್ಗೆ ಏನಂದ್ರೆ ಮನಿ ವಾಲು ಅದ ಆಗಿರುತ್ತೆ. ಸೊ ದ್ಯಾಟ್ ನಾವು ಅದನ್ನ ಯೂಸ್ ಮಾಡ್ಕೋಬಹುದು 9 ಇಂಚ್ ಕಾಂಪೌಂಡ್ ವಾಲ್ ಮಾಡ್ಕೊಂಡು. ಅಗೇನ್ ಈ ಕಡೆ ನಾವು ಏನೈತಲ್ಲ ಅದನ್ನ ನಾವು ಸಿಂಗಲ್ ಬ್ರಿಕ್ ಇಲ್ಲೇ ಕಟ್ಕೊಂಡಿರ್ತೀವಿ ಕಾಂಪೌಂಡ್. ಅಗೇನ್ ಇಲ್ಲಿ ಈ ಸೈಡ್ ನಾವು ನೋಡೋದಾದ್ರೆ ಸೌತ್ ಸೈಡ್ ಕೂಡ ನಾವು 1.5 ಫೀಟ್ ಇಲ್ಲೇ ಜಾಗ ಬಿಟ್ಟಿರ್ತೀವಿ. ಒಳಗಿಂದ ಒಳಗ ಕಾಂಪೌಂಡ್ ಮತ್ತೆ ಮನಿ ವಾಲ್ ಮಧ್ಯೆ ನಮ್ಗೆ ಇಲ್ಲೇ 1.5 ಫೀಟ್ ಜಾಗ ಇರುತ್ತೆ. ನೆಕ್ಸ್ಟ್ ನಾವಿಲ್ಲೇ ನೋಡೋದಾದ್ರೆ ಅಗೇನ್ ಇಲ್ಲೇ ಫ್ರಂಟಿಗೆ ಈಸ್ಟಿಗೆ ನಾನು ಆಗಲೇ ಹೇಳ್ದಂಗೆ 5 ಫೀಟ್ ಇಲ್ಲೇ ಜಾಗ ಬಿಟ್ಟಿರ್ತೀನಿ. ಸೊ ಇದ್ರೊಳಗೆ ಏನು ಡಿಫ್ರೆಂಟ್ ಆಗಿ ಐತಿ ಅಂದ್ರೆ ಅಗೇನ್ ಅದಕ್ಕಿಂತ ಮುಂಚೆ ನಾನು ನಂಬರ್ ಆಫ್ ಡೋರ್ಸ್ ಎಷ್ಟು ಅದಾವ ಅಂತ ಹೇಳ್ಬಿಡ್ತೀನಿ. 1 ಇಲ್ಲಿ ಅಡುಗೆ ಮನೆ ಇದೆ, 2 ಬೆಡ್ರೂಮ್ 3 ಇದು 4 5 ಪೂಜಾ ರೂಮ್ 6. ಇವನ್ ನಂಬರ್ ಒಳಗೆ ನಮ್ದು ಡೋರ್ಸ್ ಅದಾವು. ಅಂದ್ರೆ ಯಾವ ರೀತಿ ಅಂದ್ರೆ 2 4 6 8 10 ಈ ರೀತಿ ಇವನ್ ನಂಬರ್ಸ್ ಒಳಗೆ ನಮ್ಗೆ ಮನಿ ಒಳಗೆ ಡೋರ್ಸ್ ಇರಬೇಕು. ಸೊ ಅದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ಇರುತ್ತೆ. ಅವಾಗ ಇಲ್ಲ ನಮ್ಗೆ 3 5 ಇತ್ತಂದ್ರೆ ಅದು ವಾಸ್ತು ಪ್ರಕಾರ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳ್ತಾರ. ಸೊ ಇಲ್ಲಿ 6 ಇರೋದ್ರಿಂದ ಅದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ಇವನ್ ವಿಂಡೋಸ್ ಕೂಡ ಕೌಂಟ್ ಮಾಡ್ಬೋದು. 1 2 3 4 5 ಇಲ್ಲೊಂದು ವೆಂಟಿಲೇಷನ್ 6 ಅಂತ ಕೌಂಟ್ ಮಾಡಿದ್ರು ನಾವು. ಸೊ ಇದು ಕೂಡ ಇವನ್ ನಂಬರ್ ಆಗಿ ನಮ್ಗೆ ಇಲ್ಲೇ ಇರುತ್ತೆ. ನೆಕ್ಸ್ಟ್ ನಾವು ಇಲ್ಲೇ ಇದು ಏನ್ ಡಿಫ್ರೆಂಟ್ ಐತಿ ಈ ಪ್ಲಾನ್ ಒಳಗೆ ಅಂದ್ರೆ ಯೂಶಲಿ ನಮ್ದು ಅಗಲಕ್ಕೆ ಯಾವಾಗಲೂ ಸಣ್ಣದಿರೋದು ಸೈಟ್ ಏರಿಯಾ. ಅಂದ್ರೆ ಇಲ್ಲಿ 29.5 ಫೀಟ್ ಏನೈತಲ್ಲ ಇದು ಯೂಶಲಿ ನಮ್ಗೆ ಉದ್ದಕ್ಕಿರೋದು. 23.5 ಫೀಟ್ ಏನೈತಲ್ಲ ಅದು ಯೂಶಲಿ ನಮ್ಗೆ ಅಗಲಕ್ಕಿರೋದು. ಸೊ ಅವಾಗ ನಾವು ಪ್ಲಾನ್ ಬೇರೆ ರೀತಿ ಮಾಡ್ಕೊತಿದ್ವಿ. ಈಗ ನಮ್ದು ಅದೇನೈತೆ ಅಂದ್ರೆ ಸ್ವಲ್ಪ ವರ್ಷ ಆಗೈತಿ. ಸೊ ಈ ರೀತಿ ನಾವು ಪ್ಲಾನ್ ಮಾಡ್ಕೋಬಹುದು ಅಂತೇಳಿ ತೋರಿಸಿರ್ತೀನಿ. ಸೊ ಸಬ್ಸ್ಕ್ರೈಬರ್ ಈ ಪ್ಲಾನ್ ಅನ್ನ ಅವ್ರು ಕೇಳಿದ್ರೆ ಅವರಿಗೋಸ್ಕರ ನಾ ಇದನ್ನ ಪ್ಲಾನ್ ಹಾಕಿರ್ತೀನಿ. ಇದೇ ರೀತಿ ನಿಮ್ಗೆ ಯಾವ್ದಾರ ಬೇಕಂದ್ರೆ ಕಾಮೆಂಟ್ ಮಾಡ್ರಿ, ನಾನು ಟ್ರೈ ಮಾಡ್ತೀನಿ ಪ್ಲಾನ್ ಅನ್ನ ಹಾಕಿ ನಿಮ್ಗೆ ಹೇಳಕ್ಕೆ. ಸೊ ಇವತ್ತಿನ ಪ್ಲಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಡಿಫ್ರೆಂಟ್ ಆಗಿರೋ ಪ್ಲಾನ್ಸ್ ನೋಡಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್, ಬಾಯ್ ಬಾಯ್. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲ್ಯಾನ್ಸ್ನ ಶೇರ್ ಮಾಡಿರಿ. ನಿಮ್ಗೆ ಲೈಕ್ ಆದರೆ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.